ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಹೊಸ ರೀತಿಯ ಸೀರೆ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಹೊಸ ರೀತಿ, ತುಂಬ ಚೆನ್ನಾಗಿದೆ. ಹೊಸ ರೀತಿಯ ಪೆಟಲ್ಸ್ ಮಾಡೋಂಥ ಡಿಸೈನು, ಬ್ರೈಡಲ್ ಡಿಸೈನು. ಇದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡ್ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಮತ್ತು ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ, ಈ ಥರದ್ದು. ಬನ್ನಿ ತೋರಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ ಬಟ್ಟೆಗೆ. ಫಸ್ಟ್ ಈ ಥರ ಡಬಲ್ ಲಾಕ್ ಮಾಡಿ ದಾರ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 3 ಚೈನ್ ಹಾಕಿ ಬಟ್ಟೆಗೆ ಲಾಕು. ಮತ್ತು 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಒಂದು ಮಣಿ ಸೇರಿಸ್ಕೊಳ್ಳಿ. ರೌಂಡ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕ್ ಅಳತೆ ನೋಡಿಕೊಂಡು. ಮತ್ತೆ 4 ಚೈನು, ಇದನ್ನು ಅಳತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 4 ಚೈನು, ಬಟ್ಟೆಗೆ ಲಾಕು. ಮತ್ತೆ 4 ಚೈನು. ಇದು ಬಟ್ಟೆಗೆ ಲಾಕು. ಆಮೇಲೆ ರೌಂಡ್ ಬೀಡು. ಈ ಥರ ಮುಂದೆ ಹೋಗಬೇಕು, ಫುಲ್ ಸೀರೆ ಮಾಡಬೇಕು. ಅಂದರೆ ಫಸ್ಟ್ 3 ಚೈನು, 2 ಸಾರಿ 4 ಚೈನು, ಮತ್ತು ಮಣಿ, ಮತ್ತು 2 4 ಚೈನು, ಮಧ್ಯದಲ್ಲಿ 3 ಚೈನು, ಮತ್ತು 2 4 ಚೈನು. ಈ ಥರ ಪ್ರತಿ ಸಣ್ಣ ಮಾಡ್ಕೊಂಡೋಗಿ ಎಂಡಲ್ಲಿ ಇದೇ ರೀತಿ 4 ಚೈನು ಪ್ಲಸ್ 3 ಚೈನು, ಆ ಥರ ಮಾಡಿಕೊಂಡು ವರ್ಕ್ ಸ್ಟಾಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಆಮೇಲೆ ಚೈನ್ ಮೇಲೆ ಚೈನ್ಗಳು ಹಾಕೊಂಡು ಬನ್ನಿ. ಇಲ್ಲಿ 3 ಚೈನ್ ಇದೆ, 3 ಚೈನು. ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಈ ಥರ 4 ಚೈನ್ ಮಾಡಿಕೊಂಡು ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡಿ ಬೀಡ್ ಪಕ್ಕ. ಆಮೇಲೆ ಈ ಬೀಡ್ ಸುತ್ತಲೂ 5 ಚೈನು, 5 ಚೈನ್ ಹಾಕ್ಬಿಟ್ಟು ಬೀಡ್ನ ಈ ಪಕ್ಕ ಲಾಕ್ ಮಾಡಿ. ಹಾಗೆ ಇಡೀ ಸೀರೆ ಮಾಡ್ಕೊಂಡು ಬನ್ನಿ. ಫುಲ್ಲು ಚೈನ್ಗಳ ಮೇಲೆ ಚೈನು, ಬೀಡ್ ಸುತ್ತಲೂ 5 ಚೈನ್ ಮಾಡಿಕೊಂಡು ಪೂರ್ತಿ ಸೀರೆ ಬನ್ನಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಬ್ಯಾಕ್ ಸೈಡು, ಸೀರೆಯ ಬ್ಯಾಕ್ ಸೈಡು. ಈಗ ಮತ್ತೆ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಇದು ಸೀರೆ ಫ್ರಂಟ್ ಸೈಡ್ಗೆ ಬರ್ತೀವಿ. ಸ್ಟಾರ್ಟಿಂಗ್ ಫ್ರಂಟ್ ಸೈಡಿಂದ, ಆಮೇಲೆ ಬ್ಯಾಕ್ ಸೈಡಿಂದ ಚೈನ್ ಹಾಕ್ಕೊಂಡು ಬಂದು ಈಗ ಫ್ರಂಟ್ ಸೈಡು. ಈಗ ಮತ್ತೆ ಫಸ್ಟ್ 3 ಚೈನ್ಗೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಹಾಗೆ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು
ಆಮೇಲೆ ಈ ಬೀಡ್ ಹಿಂಭಾಗದಲ್ಲಿ 11 ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. ಇದು ನಾರ್ಮಲ್ ಆಗಿ ನಾನು ಯಾವಾಗಲೂ ಮಾಡೋ ರೀತಿಯ ಆರ್ಚ್ಗಳೇ. ಡಬಲ್ ಆರ್ಚ್ ಕುಚ್ಚಿನ ಬೇಸ್ ಇದು. ಎಲ್ಲ ಡಬಲ್ ಆರ್ಚ್ ಕುಚ್ಚಿಗೂ ಇದೇ ಬೇಸ್ ಹಾಕೋದು. ನಾನು ಎಲ್ಲ ಡಿಸೈನ್ಗಳಲ್ಲೂ ತೋರಿಸಿದ್ದೀನಿ. ಬೇರೆ ಡಿಸೈನ್ಗಳಲ್ಲೂ ನಿಧಾನವಾಗಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಅದಕ್ಕೆ ಇದರಲ್ಲಿ ಸ್ಪೀಡ್ ಹೋಗಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕ್ ಕೊಟ್ಟಿರ್ತೀನಿ, ಐ ಬಟನಲ್ಲೆಲ್ಲ ನೋಡ್ಕೊಳ್ಳಿ ಒಂದ್ಸರಿ. ಎಲ್ಲ ಡಬಲ್ ಆರ್ಚ್ ಕುಚ್ಚಿಗೂ ಇದೇ ಬೇಸು. ಯಾವಾಗಲೂ 3 ಚೈನ್ ಹಾಕ್ತೀನಿ, ಇಲ್ಲಿ 4 ಚೈನ್ ಹಾಕಿದ್ದೀನಿ ಅಷ್ಟೇ. ಈ ಥರ ಆರ್ಚ್ ಮಾಡ್ಕೊಳ್ಳಿ. 11 ಮಾಡಬೇಕು. 9 ಆಯಿತು. 10, 11 ಡಬಲ್ ಕ್ರೋಶೆ ಮಾಡಿ ಇಲ್ಲಿ. ಆಮೇಲೆ ಈ 4 ಚೈನಲ್ಲಿ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಚೈನ್ ಮೇಲೆಲ್ಲ ಚೈನ್ ಹಾಕಿಬಿಟ್ಟು ಈ ಬೀಡ್ ಪಕ್ಕದ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ ಬೀಡ್ ಮೇಲಿನ ಚೈನಲ್ಲಿ ಹಿಂಗೆ 11 ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ಸೇರಿಸಿ 2 ಫ್ಲವರ್ ಮಾಡಿದ್ದೀನಿ ನಾನು, ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿಂದ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮಾಡಿರೋದು ಅಂತ ಫಸ್ಟ್ 3 ಚೈನ್ ಇರುತ್ತೆ, 3 ಚೈನ್ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಇದೆಯಲ್ವಾ, ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಆರ್ಚ್ನ ಫಸ್ಟ್ ಡಬಲ್ ಕ್ರೋಶೆ ಚೈನ್ ಮೇಲೆ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಚೈನು 11 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಅದರಲ್ಲಿ ಫಸ್ಟಿಂದ ಮೇಲೆ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ 5 ಚೈನು, 5 ಚೈನ್ ಹಾಕಿಬಿಟ್ಟು ಇದನ್ನು ಈ ಥರ ಉದ್ದೇಳ್ಕೊಳ್ಳಿ. ಉದ್ದೇಳ್ಕೊಂಡು ಇದನ್ನು ಇಟ್ಕೊಂಡು ಈ ಫಸ್ಟ್ ಚೈನಲ್ಲಿ ತಗೊಂಬನ್ನಿ ದಾರ, ಅದನ್ನು ಲಾಕ್ ಮಾಡ್ಕೊಳ್ಳಿ. ಅಲ್ಲೇ ಲಾಕ್ ಮಾಡಿಕೊಂಡು ಅದನ್ನು ಉದ್ದೇಳ್ಕೊಳ್ಳಿ. 2 ಆಯ್ತು ಈಗ. ಆಮೇಲೆ ಇಲ್ಲಿ ಚೈನ್ ಒಳಗೆ ಇಲ್ಲ, ಚೈನ್ನ ಹಿಂದಿಂದ ಹಿಂಗೆ ತಗೊಂಬನ್ನಿ, ಅದನ್ನು ಲಾಕ್ ಮಾಡಿ ಉದ್ದೇಳಿರಿ. 3 ಥರ ತಂದು ಇಲ್ಲಿ ಲಾಕ್ ಮಾಡಿ ಉದ್ದೇಳಿರಿ. 4, 5, 6, 7, 8, 9, 10. ಇದನ್ನು ಒಂದು ಕೈಯಲ್ಲಿ ಇಟ್ಕೊಳ್ಳಿ. 11, 12, 13, 14, 15, 16, 17, 18, 19, 20. ಈ ಥರ 20 ಸಾರಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ದಾರನ ಇದರೊಳಗಿಂದ ತಗೊಂಬನ್ನಿ. ಈ ಥರ ತಗೊಂಬಂದು ಇದನ್ನು ಇದರ ನೆಕ್ಸ್ಟ್ ಚೈನಲ್ಲಿ, ನೆಕ್ಸ್ಟ್ ಡಬಲ್ ಕ್ರೋಶ್ ಚೈನ್ ಇದೆಯಲ್ವ, ಅಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದರ ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನ್ ಮಾಡ್ಕೊಳ್ಳಿ. 5 ಚೈನ್ ಹಾಕಿಬಿಟ್ಟು ಈ ಥರ ಉದ್ದಾಡ್ಕೊಳ್ಳಿ. ಆಮೇಲೆ ಈ ಫಸ್ಟ್ ಚೈನ್, ಈ ಕಡೆಯಿಂದ ಫಸ್ಟ್ ಚೈನ್ ಇದೆಯಲ್ವ, ಇಲ್ಲಿ ಹುಕ್ ಹಾಕಿ ದಾರ ತಗೊಂಬನ್ನಿ. ಈ ಫಸ್ಟ್ ಚೈನಲ್ಲಿ ಹುಕ್ ಹಾಕಿ ದಾರ ತಗೊಂಬನ್ನಿ. ಇದನ್ನು ಲಾಕ್ ಮಾಡಿ ಆ ದಾರನ.
ಆಮೇಲೆ ಉದ್ದ ಎಳೀರಿ. 2 ಆಯಿತು. ಆಮೇಲೆ ಈ ಚೈನಿನ ಹಿಂದ್ಗಡೆಯಿಂದ ಹುಕ್ ತಂದು ಈ ಥರ ಮಾಡ್ಕೊಳ್ಳಿ 3. ಅದನ್ನು ಲಾಕ್ ಮಾಡ್ಕೊಳ್ಳಿ ಆ ದಾರನ, ಮತ್ತು ಉದ್ದ ಎಳೀರಿ 4. ಈ ಥರ 20 ಮಾಡಬೇಕು. 6 7 8 9 10 11 12 13 14 15 16 17 18 19 20. ಈ ಥರ 20 ಸರಿ ಮಾಡಿ ಆಮೇಲೆ ದಾರ ತಗೊಂಡು ಇದೆಲ್ಲದರ ಒಳಗಡೆ 20 ರಿಂಗಿನ ಒಳಗಡೆನೂ ತಗೊಂಬನ್ನಿ ಈ ದಾರನ. ಈ ಥರ ತಂದುಬಿಟ್ಟು ಅದನ್ನು ನೆಕ್ಸ್ಟ್ ಈ ಚೈನಲ್ಲಿ ಡಬಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದರ ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಇದೇ ಥರ 5 ಚೈನು 4 5 ಚೈನ್ ಹಾಕ್ಕೊಂಡು ಉದ್ದ ಎಳೀರಿ. ಇದೇ ಥರ ಮಾಡ್ಕೊಳ್ಳಿ. ಪ್ರತಿಯೊಂದು ಇದೇ ಥರ ಮಾಡ್ಕೊಂಡು ಬನ್ನಿ. ಈ ಥರ ಉದ್ದ ಎಳ್ಕೊಂಡು ಚೈನಲ್ಲಿ ಹುಕ್ ಹಾಕಿ ದಾರ ತಗೊಂಬನ್ನಿ. ಅದನ್ನು ಲಾಕ್ ಮಾಡಿ ಆಮೇಲೆ ಉದ್ದ ಎಳೀರಿ. ಆಮೇಲೆ ಚೈನ್ನ ಹಿಂದ್ಗಡೆಯಿಂದ ದಾರ ತಂದು ಲಾಕ್ ಮಾಡಿ ಉದ್ದ ಎಳೀರಿ. 20 ಸಾರಿ ಒಟ್ಟು ಮಾಡ್ಕೊಳ್ಳಿ. ಈಗ 3 ಆಯಿತು. ಈ ಥರ 20 ಸಾರಿ ಮಾಡ್ಕೋಬೇಕು. ಇದು ಸ್ವಲ್ಪ ಕಷ್ಟ ಇದೆ ಸ್ನೇಹಿತರೆ, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಮಾಡಿದ್ಮೇಲೆ ಪೆಟಲ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ರೌಂಡ್ ಪೆಟಲ್ ಆಗಿ. ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದ್ದರಿಂದ ರೇಟ್ ಸ್ವಲ್ಪ ಜಾಸ್ತಿ, 800ಇಂದ 1000 ಹೇಳ್ತೀನಿ ನಾನು. ನೀವು ಎಷ್ಟು ಸರಿ ಕಾಣುತ್ತೋ ಅಷ್ಟು ಹೇಳ್ಕೊಳ್ಳಿ. ಈ ಥರ 20 ಟೈಮ್ಸ್ ಮಾಡ್ಕೊಳ್ಳಿ. 4 ಸಾರಿ ಮಾಡೋರ್ಗೆ ಮತ್ತೆ ಅಂದಾಜು ಆಗುತ್ತೆ, ನಿಮಗೆ ಸುಲಭ ಆಗುತ್ತೆ. ಈ ಡಿಸೈನ್ ಮಾಡೋದೇನು ಕಷ್ಟ ಆಗಲ್ಲ. 2 3 5 8 10 13 ಆಯಿತು. 14 15 16 17 18 19 20. ಇನ್ನು ಈ ದಾರನ ತಗೊಂಡು ಎಲ್ಲದರ ಒಳಗಡೆ 20 ಒಳಗಡೆನೂ ತನ್ನಿ. ಆಮೇಲೆ ನೆಕ್ಸ್ಟ್ ಚೈನಲ್ಲಿ ಲಾಕ್ ಮಾಡಿದ್ರ. ಮತ್ತು ಅದರ ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ ಮಾಡ್ಕೊಳ್ಳಿ. ಇದೇ ಥರ 5 ಪೆಟಲ್ ಮಾಡ್ಕೊಳ್ಳಿ. ಮಾಡಿ ತೋರಿಸ್ತೀನಿ. ಇನ್ನೆರಡು, ಈಗ 3 ಪೆಟಲ್ ಆಗಿದೆ, ಇನ್ನೆರಡು ಮಾಡಿ ತೋರಿಸ್ತೀನಿ. 5 ಪೆಟಲ್ಸ್ ಬರುತ್ತೆ. ಇದನ್ನು ಕೊನೆಯಲ್ಲಿ ಈ ಥರ ಲಾಕ್ ಮಾಡಿ. ಇನ್ನು ಒಂದು ಚೈನ್ ಉಳಿದಿರುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ 3 ಚೈನಲ್ಲಿ
ನೆಕ್ಸ್ಟ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದರ ಲಾಕ್ ಇದೆಯಲ್ವ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು ಕುಚ್ಚಿಗೆ. ಈ ಥರ ಮಾಡಿಕೊಂಡು ನೆಕ್ಸ್ಟು ಈಗ ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಆರ್ಚಲ್ಲೂ ಇದೇ ರೀತಿ ಮಾಡ್ಕೊಳ್ಳಿ. 5 ಪೆಟಲ್ಸ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಥರ ಫ್ಲವರ್ ಥರ ಬರುತ್ತೆ. ಇದು ಫುಲ್ ಮಾಡಿ ತೋರಿಸ್ತೀನಿ. ಎಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಮಾಡೋದು ಸ್ವಲ್ಪ ಕಷ್ಟ, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿ ಸೀರೆ ಮಾಡಿದಾಗ ರೌಂಡ್ ಪೆಟಲ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.